ನಮಸ್ಕಾರ ವೀಕ್ಷಕರೇ. ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬವಾಗಿ ಮಕರ ಸಂಕ್ರಾಂತಿ ಬಂದಿದೆ. ಹಾಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಆಚರಣೆಯ ವಿಧಿವಿಧಾನಗಳೇನು ಅಂತ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಹಾಗೂ ನ್ಯೂಮರಾಲಜಿಸ್ಟ್ ಆದಂತಹ ವಿಭಾ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮ್ಯಾಮ್. ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ. ಥ್ಯಾಂಕ್ ಯು ಮೇಡಮ್. ಓಕೆ, ಸೊ ಈಗ ಒಂದು ಮಕರ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಯಾವ ರೀತಿ ಆಚರಿಸಬೇಕು, ಹಾಗೆ ಅದರ ವಿಧಿವಿಧಾನಗಳು ಹೇಗೆ ಅಂತ ತಿಳಿಸ್ಕೊಳ್ಳಿ. ಖಂಡಿತವಾಗ್ಲು ಮೊದಲು ಒಂದು ಪ್ರೇಯರ್ ಮಾಡ್ತಾ ಶುರು ಮಾಡೋಣ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಸೊ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬನ ನಾವ್ ಏನಕ್ಕೆ ಆಚರಿಸ್ತೀವಿ ಅಂತಂದ್ರೆ ನೋಡಿ, ಇದಕ್ಕೆ ಈ ಒಂದು ಹಬ್ಬನ ನಾವು ಒಂದು ಪರಿವರ್ತನೆಯ ಒಂದು ಹಾದಿ ಅಂತ ಕೂಡ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಸೂರ್ಯ ತನ್ನ ಪತನ ಬದಲಾಯಿಸುವಂತ ಒಂದು ಸಮಯ. ಪ್ರತಿ ತಿಂಗಳು ಕೂಡ ಪತನ ಬದಲಾಯಿಸ್ತಾನೆ, ಆದ್ರೆ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡುವಂತ ಒಂದು ಸಮಯಕ್ಕೆ ನಾವು ಮಕರ ಸಂಕ್ರಾಂತಿ ಅಂದ್ರೆ ಸಂಕ್ರಮಣ ಅಂತಂದ್ರೆ ಅದು ಬದಲಾವಣೆ ಮಾಡುವಂತ ಒಂದು ಇದು ಅಂತ ಹೇಳ್ಬೋದು. ಸೊ ಹಾಗಾಗಿ ಮಕರ ಸಂಕ್ರಾಂತಿ ಅಂತ ನಾವ್ ಇದನ್ನ ಆಚರಣೆ ಮಾಡ್ತೀವಿ. ಸೊ ಮೊದಲನೇದಾಗಿ ಏನು ಅಂತಂದ್ರೆ ಸೂರ್ಯ ದೇವ ಏನು ತನ್ನ ಪತನ ಬದಲಾಯಿಸುವಂತೆ ಬೆಳಕಿನ ಎಡೆಗೆ, ಇದನ್ನ ನಾವೇನ್ ಹೇಳ್ತೀವಿ, ಕತ್ತಲಿಂದ ಬೆಳಕಿನ ಎಡೆಗೆ ಹೋಗುವಂತ ಒಂದು ಸಂದರ್ಭ ಅಂತ ಕೂಡ ಹೇಳ್ತೀವಿ. ಹಾಗೆ ಅಂದ್ರೆ ನೆಗೆಟಿವಿಟಿಯಿಂದ ನಾವು ಪಾಸಿಟಿವಿಟಿಗೆ ಬರ್ತಾ ಇದೀವಿ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಏನೆಲ್ಲ ಕೆಟ್ಟದಿದೆ, ಕೆಟ್ಟದ್ರಿಂದ ನಾವು ಒಳ್ಳೇದ್ರ ಕಡೆ ಹೋಗ್ತಾ ಇದೀವಿ ಅನ್ನೋದು ಕೂಡ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬ ಅನ್ನೋದು ನಮ್ಗೆಲ್ಲ ವರ್ಷದಲ್ಲಿ ಬರುವಂತ ಮೊದಲನೇ ಹಬ್ಬ ಆಗಿರೋದ್ರಿಂದ ಇದನ್ನೇ ನಾವು ಹೊಸ ವರ್ಷದ ಆರಂಭ ಅಂತ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದ್ರಲ್ಲೂ ರೈತರೆಲ್ಲಾನು ಇದನ್ನ ತುಂಬಾ ಖುಷಿಯಿಂದ ಸುಗ್ಗಿ ಹಬ್ಬ ಅಂತ ಕೂಡ ಆಚರಿಸ್ತಾರೆ. ಯಾಕಂದ್ರೆ ತುಂಬಾ ಬೆಳೆಗಳು ಬಂದಿರುತ್ತೆ, ಅದಕ್ಕೆಲ್ಲ ದವಸ ಧಾನ್ಯಗಳಿಗೆ ಮುಖ್ಯವಾಗಿ ಬೇಕಾಗಿರೋದೇ ಮನುಷ್ಯ ಕಷ್ಟ ಪಡೋದೇ ಆಹಾರಕ್ಕೋಸ್ಕರ. ಸೊ ಅದನ್ನ ಪೂಜೆ ಮಾಡ್ತಾ ಈ ಹಬ್ಬನ ನಾವು ಶುರು ಮಾಡ್ಕೊಂತೀವಿ. ಸೊ ಏನಕ್ಕೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಕೆಟ್ಟದ್ರಿಂದ ಒಳ್ಳೇದಕ್ಕೆ ಹೋಗೋದು, ಪರಿವರ್ತನೆ ಮಾಡುವಂತ ಒಂದು ಸಮಯ ಅಂತ ಹೇಳ್ತೀವಿ. ಇದು ದೇವತೆಗಳಿಗೆ ಇದು ಹಗಲು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಕತ್ತಲು ಮುಗಿದು ಬೆಳಕಿನೆಡೆಗೆ ಬರ್ತಾ ಇದೀವಿ, ದೇವತೆಗಳಿಗೆ ಇದು ಹಗಲು ಶುರುವಾಗ್ತಿದೆ ಅಂತ ಕೂಡ ನಾವು ಹೇಳ್ತೀವಿ. ಎಷ್ಟೋ ಜನ ಏನು ದಕ್ಷಿಣಾಯಣದಿಂದ ಸೂರ್ಯ ಉತ್ತರಾಯಣಕ್ಕೆ ಬರುವಾಗ ಇದು ಪುಣ್ಯ ಕಾಲ ಅಂತ ಕೂಡ ನಾವು ಹೇಳ್ತೀವಿ. ಅಂದ್ರೆ ಈ ಟೈಮ್ ಇಂದ ಕೆಲವು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಬೋದು. ಈ ಟೈಮಲ್ಲಿ ಯಾರು ಮದ್ವೆನ ಸೆಟ್ ಮಾಡ್ತಾರೆ, ಅಥವಾ ಈ ಸಮಯದಲ್ಲಿ ಯಾರು ಹುಟ್ಟಿರ್ತಾರೆ, ಅದ್ರಲ್ಲೂ ಯಾರಾದ್ರೂ ಹೆಣ್ಮಕ್ಳು ಅವಾಗ ತಾನೇ ಋತುಮತಿ ಆದ್ರೆ, ಅಂದ್ರೆ ಈ ಉತ್ತರಾಯಣ ಕಾಲದಲ್ಲಿ ಋತುಮತಿ ಆದ್ರೆ ಅವರೊಂದು 30 ವರ್ಷಗಳ ನಂತರ ತುಂಬಾ ಫೇಮಸ್ ಆಗ್ತಾರೆ ಅಂತ ಕೂಡ ಒಂದು ಪ್ರತೀತಿ ಇದೆ ಮೇಡಮ್. ಸೊ ಈ ಒಂದು ಮಕರ ಸಂಕ್ರಾಂತಿ ಹಬ್ಬನ ಸೊ ಯಾವ ರೀತಿ ಆಚರಿಸ್ಬೇಕು, ಅದರದೇ ಆದ ವಿಧಿವಿಧಾನಗಳಂದ್ರೆ ಯಾವ ರೀತಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮಕರ ಸಂಕ್ರಾಂತಿ ದಿವಸ ಏನೆಲ್ಲ ನಾವು ದಾನ ಧರ್ಮ ಮಾಡಿದ್ರೆ ಅದು 1000 ಪಟ್ಟು ನಾವು ದಾನ ಧರ್ಮ ಮಾಡಿದಷ್ಟು ಒಂದು ಫಲನ ನಮ್ಗೆ ಕೊಡ್ತಾ ಹೋಗುತ್ತೆ. ಜೊತೆಗೆ ಪುಣ್ಯ ಸ್ನಾನನ ಮಾಡ್ಬೇಕು. ಪುಣ್ಯ ಸ್ನಾನ ಅಂತಂದ್ರೆ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡೋದು ಅಥವಾ ಸಮುದ್ರ ಸ್ನಾನ ಮಾಡೋದು. ಅದಕ್ಕೂ ಕೂಡ ಪರ್ಟಿಕ್ಯುಲರ್ ಆಗಿ ಒಂದು ಟೈಮ್ ಅಂತ ಬರುತ್ತೆ. ಏನು ಇದ್ರದ್ದು ಪುಣ್ಯ ಕಾಲ ಅಂತ ಒಂದು ಬರುತ್ತೆ. ಆ ಪುಣ್ಯ ಕಾಲದ ಸಮಯದಲ್ಲಿ ದೇವರ ದರ್ಶನ ಮಾಡ್ಬೇಕು. ದೇವಸ್ಥಾನಗಳಿಗಂದ್ರೆ ಯಾವ್ದಾರ ಒಂದು ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ತದನಂತರ ದೇವರ ದರ್ಶನ ಮಾಡಿ, ಅದಾದ್ಮೇಲೆ ನಿಮ್ ಕೈಲಿ ಸಾಧ್ಯ ಆದಷ್ಟು ಏನ್ ನಿಮ್ಗೆ ದಾನ ಧರ್ಮ ಏನಾದ್ರೂ ಕೊಡ್ಬೋದು, ಬಟ್ಟೆ ಕೊಡ್ಬೋದು ಅಥವಾ ದವಸ ಧಾನ್ಯಗಳನ್ನ ಕೊಡ್ಬೋದು, ನಿಮ್ ಕೈಲಿ ಏನ್ ಕೊಡಕ್ಕೆ ದಾನ ಮಾಡಕ್ ಸಾಧ್ಯ ಆಗುತ್ತೋ ಅದನ್ನ ನೀವು ದಾನ ಧರ್ಮ ಮಾಡ್ಬೋದು. ಅದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಇದ್ರ ಮೇಲೆ ನಿಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನ ಇದ್ ಮಾಡ್ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಮತ್ತೆ ಇನ್ನೊಂದು ಪ್ರಸಂಗ ಹೇಳ್ಬೇಕು ಅಂತಂದ್ರೆ, ನೋಡಿ, ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ನಿಮ್ಗೆಲ್ಲ ಗೊತ್ತಿರೋಂಗೆನೆ ಅವರು ಏನು ಬಾಣದ ಮೇಲೆ ಸುಮಾರು ದಿವಸ ಜೀವನ ಬಿಡದಿರ ಇರ್ತಾರೆ. ಏನಕ್ಕೆ ಅಂತಂದ್ರೆ ಈ ಒಂದು ಸಮಯ ಬರ್ಲಿ ಅಂತಾನೆ ಅವರು ವೇಟ್ ಮಾಡ್ತಿರ್ತಾರೆ. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯನ ಪ್ರವೇಶ ಆಗಿದ ನಂತರ ಅವರು ಪ್ರಾಣನ ಬಿಡ್ತಾರೆ. ಅಂದ್ರೆ ಅಷ್ಟು ಪವಿತ್ರವಾದ ಒಂದು ಸಮಯ ಇದು ಅಂತ ಕೂಡ ನಾವು ಹೇಳ್ಬೋದು. ಸೊ ಹಾಗೆ ನೀವು ಹೇಳ್ದಂಗೆ ಯಾವ್ಯಾವ ರಾಶಿಗೆ ಹೇಗಿದೆ ಅಂತ ನೋಡಕ್ ಹೋದ್ರೆ, ಮೊದಲನೇದಾಗಿ ಏನು ವೃಷಭ ರಾಶಿಯವರಿಗೆ ತುಂಬಾ ಒಂದು ಉತ್ತಮವಾದ ಸಮಯ. ಹಾಗೆ ಮಕರ ರಾಶಿಯವರೆಗೂ ಕೂಡ ಒಂದು ಉತ್ತಮವಾದ ಸಮಯ. ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ ಅವ್ರಿಗೆ ಅಂತ ನೋಡೋದು. ಮೇಷ ರಾಶಿಗೆ, ನಾನು ಎಲ್ಲಾ ರಾಶಿಗಳ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಯಾವ ರಾಶಿಗೆ ತುಂಬಾ ಚೆನ್ನಾಗಿದೆ ಆ ರಾಶಿಗಳನ್ನ ಮಾತ್ರ ನಾನು ಹೇಳ್ತೀನಿ. ಮೊದಲನೇದು ಮೇಷ ರಾಶಿಯವರಿಗೆ ಏನು ಅಂತಂದ್ರೆ, ತನ್ನ ರಾಶಿಯಾಧಿಪತಿ ಆಗಿರುವಂತಹ ಕುಜಗ್ರಹ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಅದೇ ಜಾಗಕ್ಕೆ ಏನು ಸೂರ್ಯನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಮತ್ತೆ ಅವ್ರು ಏನಾದ್ರು ಕೆಲವು ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಆ ಕೆಲಸಗಳನ್ನೆಲ್ಲ ಸ್ವಲ್ಪ ಬೇಗ ಬೇಗ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ.
ಬರುತ್ತೆ. ಅಂದ್ರೆ ಸ್ವಲ್ಪ ಅವ್ರಿಗೆ ಏನ್ ಹಿನ್ನಡೆ ಆಗಿತ್ತು ಕೆಲಸ ಕಾರ್ಯದಲ್ಲಿ ಅದೆಲ್ಲದಕ್ಕೂ ಕೂಡ ಮುಂದೋಗೋದಕ್ಕೆ ಒಂದೊಳ್ಳೆ ಸದಾವಕಾಶ ಅಂತ ಹೇಳ್ಬೋದು. ಇನ್ನ ಎರಡನೇದು ಅಂತ ನೋಡೋಕ್ ಹೋದ್ರೆ ಮಕರ ರಾಶಿ. ಮಕರ ರಾಶಿಗೆ ಸೂರ್ಯನ ಎಂಟ್ರಿ ಆಗ್ತಾ ಇರೋದ್ರಿಂದ, ಸೂರ್ಯ ಅಂತಂದ್ರೇನೆ ಒಂದು ಸ್ಟ್ರಾಂಗ್ ಎಬಿಲಿಟಿ ಇರುವಂತ ಒಂದು ನಾಯಕತ್ವದ ಸ್ವಭಾವ ಇರುವಂತವ್ರು. ಸೊ ಈ ಮಕರ ರಾಶಿಯವ್ರಿಗೆ ಏನಾಗುತ್ತೆ ಅಂತಂದ್ರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಏನ್ ಕೆಲಸ ಮಾಡೋಕ್ಕೂ ಕೂಡ ಅವರಿಗೆ ಒಂದು ಧೈರ್ಯ ಸ್ಥೈರ್ಯ ಎಲ್ಲಾನು ಕೂಡ ಬರುತ್ತೆ. ಆಲ್ರೆಡಿ ಅಲ್ಲಿ ಶುಕ್ರನ ಒಂದು ಉಪಸ್ಥಿತಿ ಇದೆ, ಕುಜಗ್ರಹದ ಒಂದು ಉಪಸ್ಥಿತಿ ಇದೆ, ಅದ್ರ ಜೊತೆ ಸೂರ್ಯನು ಕೂಡ ಸೇರ್ಕೊಂತಾನೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅವ್ರಿಗೊಂದು ಎಬಿಲಿಟಿ ಬರುವಂತ ಒಂದು ಸಮಯ ಇದು ಅಂತ ಹೇಳ್ಬೋದು. ಇನ್ನ ವೃಷಭ ರಾಶಿಯವರಿಗೆ 9ನೇ ಮನೆಗೆ ಸೂರ್ಯನ ಪ್ರವೇಶ, ಆಲ್ರೆಡಿ ಅಲ್ಲಿ ರಾಶಾಧಿಪತಿನೂ ಕೂಡ ಅಲ್ಲೇ ಇರೋದ್ರಿಂದ ಅವ್ರಿಗಂತೂ ತುಂಬಾ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾಗ್ಯಸ್ಥಾನದಲ್ಲಿ ಈ ಗ್ರಹಗಳು ಇರೋದ್ರಿಂದ ಎಲ್ಲಾ ಕೆಲಸದಲ್ಲೂ ಕೂಡ ಅವ್ರಿಗೆ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಏನ್ ಅನ್ಕೊಂಡ್ರು ಆ ಕೆಲಸಗಳನ್ನ ಅವರು ಮಾಡ್ಬೋದು. ಇನ್ನ ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಪಂಚಮ ಸ್ಥಾನಕ್ಕೆ ಎಲ್ಲಾ ಗ್ರಹಗಳು ಸೇರೋದ್ರಿಂದ ಅವ್ರಿಗೂ ಅಷ್ಟೇ ಒಂದು ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ನಾವು ಹೇಳ್ತೀವಿ. ಈ ಸ್ಥಾನದಲ್ಲಿ ಎಲ್ಲಾ ಗ್ರಹಗಳು ಇರೋದ್ರಿಂದ ಆ ಟೈಮ್ಗೆ ಅದು ಮಕರ ಸಂಕ್ರಾಂತಿ ಅಂತ ಒಂದು ಸಂಕ್ರಮಣ ನಡೀತಾ ಇರೋದ್ರಿಂದ ಅದು ವಿಶೇಷವಾದ ಒಂದು ಏನು ಏಳಿಗೆನ ಇವರು ನೋಡ್ತಾ ಹೋಗ್ಬೋದು. ಸೊ ಇಷ್ಟು ರಾಶಿಗಳಿಗೆ ಪ್ರಮುಖವಾಗಿ ಒಂದು ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಓಕೆ, ಅಂದ್ರೆ ಈ ಒಂದು ಮಕರ ಸಂಕ್ರಾಂತಿಯ ದಿನದಂದು ಈ ರಾಶಿಗಳಿಗೆ ಒಳ್ಳೇದಾಗುತ್ತೆ. ಹಾಗೆ ಸಿಂಹ ರಾಶಿಗೂ ಅಷ್ಟೇ. ಸಿಂಹ ರಾಶಿಗೆ 6ನೇ ಮನೆ ಆಗತ್ತೆ. ಸೊ ಸಿಂಹ ರಾಶಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಶತ್ರುಗಳ ಮೇಲೆ ಜಯ ಸಿಗುವಂತದ್ದು, ಏನಾದ್ರು ಕೋರ್ಟ್ ಅಲ್ಲಿ ಕೇಸ್ ಅದೇನಾದ್ರು ಇತ್ತು ಅಂತ ಅದ್ರಲ್ಲಿ ಇವ್ರಿಗೆ ಯಶಸ್ಸಾಗುವಂತದ್ದು, ಇವ್ರ ಕಡೆಗೆ ಏನು ಕೇಸ್ ಆಗುವಂತದ್ದು, ಅಥವಾ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅದ್ರಲ್ಲಿ ಜಯ ಸಿಗುವಂತ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಓಕೆ.